ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗೇ ಇದ್ದೀನಿ. ನಾನು ಇವತ್ತು ಬಂದುಬಿಟ್ಟು ಸಕಲೇಶಪುರದಲ್ಲಿ ಸೂಪರ್ ಪ್ಯಾಂಟಿಗೆ ಹೋಗಿದ್ದೆ. ಯಾಕಂದರೆ ಸೃಷ್ಟಿ ಹಬ್ಬಕ್ಕೆ ಸ್ವಲ್ಪ ದಿನಸಿ ಐಟಮ್ ಬೇಕಿತ್ತು. ಹಾಗಾಗಿ ಸೂಪರ್ ಪ್ಯಾಂಟಿಗೆ ಹೋಗಿದ್ದೀನಿ. ಹಾಗೆ ಮಕ್ಕಳಿಗೂ ಕೂಡ ಸ್ನ್ಯಾಕ್ಸ್ ಐಟಮ್ ಬೇಕಿತ್ತು. ಹಾಗೆ ದಿನಸಿ ಐಟಮು ಆಗುತ್ತೆ, ಹಾಗೆ ಮಕ್ಕಳಿಗೆ ಸ್ನ್ಯಾಕ್ಸ್ ಐಟಮ್ ಕೂಡ ಆಗುತ್ತೆ ಅಂತ ಅಂದ್ಕೊಂಡು ಸೂಪರ್ ಪಾಯಿಂಟಿಗೆ ಬಂದಿದ್ದೆ. ಆ ನಂತರ ಮನೆಗೆ ಬಂದೆ. ಮನೆಗೆ ಬಂದುಬಿಟ್ಟು ನೋಡಿ, ನಾನು ಒಂದು 20-25 ಥರದ ತರಕಾರಿ ಹಾಕ್ತೀನಿ ಸೃಷ್ಟಿ ಸಾಂಬಾರಿಗೆ. ನೀವು ಕೂಡ ಹೀಗೆ ಮಿಕ್ಸ್ ತರಕಾರಿ ಹಾಕ್ತೀರಾ ಇಲ್ವೋ ಅಂತ ಕಮೆಂಟ್ ಮಾಡಿ. ಹಾಗೆ ಎಲ್ಲ ಥರದ ಕಾಳುಗಳು ಕೂಡ ಬೆಳಗ್ಗೆ ನೆನೆಸಿದ್ದೆ. ನಾನು ಸಾಂಬಾರು ಬಂದುಬಿಟ್ಟು ನಾನು ಸಂಜೆ ಮಾಡ್ತಾಯಿದ್ದೀನಿ. ನನಗೆ ಡ್ಯೂಟಿ ಆಫ್ ಡೇ ಇತ್ತು. ಹಾಗಾಗಿ ನಾನು ಆಫ್ ಡೇ ಡ್ಯೂಟಿ ಮುಗಿಸ್ಕೊಂಡು ಬಂದುಬಿಟ್ಟು ನಾನು ಸಂಜೆ ಮೇಲೆ ನಾನು ಸಾಂಬಾರು ಮಾಡ್ತಾಯಿದ್ದೀನಿ. ನೋಡಿ, ಸಾಂಬಾರಿಗೆ ಬೇಕಾಗಿರೋ ಐಟಮ್ಮು ಕಾಯಿ ತುರಿದು ಹಾಕ್ಕೊಂಡಿದ್ದೀನಿ. ಹಾಗೆ ಈರುಳ್ಳಿ, ಒಂದು ಬೆಳ್ಳುಳ್ಳಿ, ಒಂದು ಗೆಂಡೆ ಬರುತ್ತಲ್ಲ ಅದು, ಆಮೇಲೆ ಕೊತ್ತಂಬರಿ ಸೊಪ್ಪು, ಟೊಮೆಟೊ, ಸ್ವಲ್ಪ ಶುಂಠಿ, ಹಾಗೆ ಒಣಮೆಣ್ಸಿನ್ಕಾಯಿನೂ ಕೂಡ ಹಾಕ್ತಾಯಿದ್ದೀನಿ. ನಾನು ಅಚ್ಚ ಖಾರದ ಪುಡಿ ಹಾಕ್ತಾಯಿಲ್ಲ, ಒಣಮೆಣ್ಸಿನ್ಕಾಯಿ ಸ್ವಲ್ಪ ಬಿಸಿ ಮಾಡ್ಕೊಂಬಿಟ್ಟು ಹಾಕ್ತಾಯಿದ್ದೀನಿ. ಆನಂತರ ಸ್ವಲ್ಪ ಜೀರಿಗೆ ಕೂಡ ಹಾಕ್ತಾಯಿದ್ದೀನಿ. ಆಮೇಲೆ ಕೊತ್ತಂಬರಿ ಪೌಡ್ರ್ ಕೂಡ ಹಾಕ್ತಾಯಿದ್ದೀನಿ. ನನಗೆ ಒಣಮೆಣ್ಸಿನ್ಕಾಯಿ ಹಾಕಿದ್ರೇ ಸಾಂಬಾರು ತುಂಬ ಟೇಸ್ಟಾಗಿ ಬರೋದು. ಹಾಗಾಗಿ ನಾನು ಒಣಮೆಣ್ಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಅಚ್ಚ ಖಾರದ ಪುಡಿ ನಾನು ಹಾಕ್ತಾಯಿಲ್ಲ ಯಾವತ್ತೂ ಕೂಡ. ವರ್ಷ ಸೃಷ್ಟಿ ಸಾಂಬಾರು ಅಂದ್ರೇ ಸ್ಪೆಷಲ್ ಅಲ್ವಾ, ಹಾಗಾಗಿ ನಾನು ಒಣಮೆಣ್ಸಿನ್ಕಾಯಿನೇ ಹಾಕೋದು. ನೀವು ಒಂದು ಸರಿ ಮಾಡಿ ನೋಡಿ, ಒಣಮೆಣ್ಸಿನ್ಕಾಯಿ ಹಾಕಿ ತುಂಬಾ ಚೆನ್ನಾಗಿರುತ್ತೆ. ತುಂಬಾ ಟೇಸ್ಟಿಯಾಗಿ ಕೂಡ ಸಾಂಬಾರು ಬರುತ್ತೆ. ಬೇರೆ ಮಸಾಲ ಐಟಮ್ ನಾನು ಯಾವುದು ಕೂಡ ಆ್ಯಡ್ ಮಾಡ್ತಾಯಿಲ್ಲ. ಹಾಗೆ ಸ್ವಲ್ಪ ಹುರಿಗಡಲೆ ಅಂತಾರಲ್ಲ, ಅದನ್ನೂ ಕೂಡ ಹಾಕ್ಕೊಂಡಿದ್ದೀನಿ. ಹಾಕ್ಬಿಟ್ಟು ಈಗ ಮಿಕ್ಸಿಗೆ ಹಾಕ್ಬಿಟ್ಟು ಎಲ್ಲ ಜಾರಿಗೆ ಹಾಕ್ಬಿಟ್ಟು ಎಲ್ಲ ಮಸಾಲೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಆನಂತರ ಕುಕ್ಕರಲ್ಲೇ ಮಾಡೋದು. ಫಸ್ಟ್ ಒಗ್ಗರಣೆ ಹಾಕ್ಕೊಬಿಡ್ತೀನಿ. ಎಲ್ಲ ತರಕಾರಿನೂ ಒಗ್ಗರಣೆ ಹಾಕಿಬಿಟ್ಟು ನಾನು ಫಸ್ಟ್ ತರಕಾರಿನ ಬೇಯಿಸಿಟ್ಕೋತೀನಿ. ಯಾಕಂದರೆ ಈಗ ಫುಲ್ಲು ಎಲ್ಲ ಒಟ್ಟಿಗೆ ಮಸಾಲೆ ಎಲ್ಲ ಒಟ್ಟಿಗೆ ಹಾಕಿದರೆ ನನಗೆ ಅದು ಸಾಂಬಾರು ಚೆನ್ನಾಗಿ ಬರೋಲ್ಲ. ಹಾಗಾಗಿ ಫಸ್ಟು ಒಗ್ಗರಣೆಯಲ್ಲಿ ತರಕಾರಿನ ಬೇಯಿಸಿಟ್ಕೋತೀನಿ. ನಂತರ ಕರಿಬೇವನ್ನ, ಹಸಿ ಕರಿಬೇವು ಇರುತ್ತಲ್ಲ, ಅದನ್ನ ಸ್ವಲ್ಪ ಬೆಂಕಿಗೆ ಇಟ್ಬಿಟ್ಟು ನಂತರ ಒಗ್ಗರಣೆಗೆ ಹಾಕಿದ್ರೆ ಅದು ಕೂಡ ತುಂಬ ಟೇಸ್ಟಿಯಾಗಿ ಬರುತ್ತೆ. ಹಾಗೆ ಮಾಡ್ತಾ ಇರೋದು ನಾನು. ನೀವು ಹೇಗೆ ಮಾಡ್ತೀರಾ? ಕರಿಬೇವಿನ ಸೊಪ್ಪನ್ನ ಹಾಗೆ ಹಾಕ್ತೀರಾ, ಇಲ್ಲ ನಾನು ಹಾಕ್ತೀನಲ್ಲ ಅದೇ ರೀತಿ ಹಾಕ್ತೀರಾ? ಕಮೆಂಟ್ ಮಾಡಿ. ಸೃಷ್ಟಿ ಹಬ್ಬದಲ್ಲಿ ಎಲ್ಲ ತನಿ ಎರೆಯೋದು ಆ ಥರ ಎಲ್ಲ ಮಾಡ್ತಾರೆ. ಬಟ್ ನಾನು ಆ ಥರ ಏನು ಮಾಡಲ್ಲ. ಜಸ್ಟ್ ಸ್ನಾನ ಮಾಡಿ ಪೂಜೆ ಮಾಡಿ ಅಡುಗೆ ಎಲ್ಲ ಸ್ಟಾರ್ಟ್ ಮಾಡಿಬಿಡ್ತೀನಿ. ಸೃಷ್ಟಿ ಸಾಂಬಾರು ಮಾಡ್ತೀನಿ. ಆಮೇಲೆ ಕಿಚಡಿನೂ ಕೂಡ ಮಾಡ್ತೀನಿ. ಬೆಳಗ್ಗೆ ಡ್ಯೂಟಿಗೆ ಹೋಗೋ ಕಿಚಡಿ ಮಾಡಿ ಬಿಟ್ಟು ಹೋಗಿದ್ದೆ. ಸಾಂಬಾರು ಮಾತ್ರ ಮಾಡಿರಲಿಲ್ಲ. ಹಾಗಾಗಿ ಬಂದುಬಿಟ್ಟು ಸಾಂಬಾರು ಮಾಡ್ತಾಯಿದ್ದೀನಿ. ಒಗ್ಗರಣೆ ಮಾಡುವಾಗ ಜಸ್ಟ್ ಉಪ್ಪಲ್ಲಿ ಹಾಕ್ಬಿಟ್ಟು ಬೇಯಿಸ್ತೀನಿ. 2 ವಿಷಲ್ಗೆ ಆಫ್ ಮಾಡಿಬಿಡ್ತೀನಿ. 3 ವಿಷಲ್ ಏನು ಕೊಡಲ್ಲ, 1 ವಿಷಲೇ ಸಾಕು. ಬಟ್ 2 ಇರಲಿ ಅಂತ ಅಂದ್ಕೊಂಡು ನಾನು 2 ವಿಷಲ್ಗೆ ತರಕಾರಿ ಬೇಯಕ್ಕಿಟ್ಟಿದ್ದೀನಿ. ಆನಂತರ ಮಕ್ಕಳು ಪಾಯಸ ಮಾಡಿ ಅಂತ ಹೇಳ್ತಾಯಿದ್ರು. ಹಾಗಾಗಿ ಇನ್ನೊಂದು ಸ್ಟವಲ್ಲಿ ಕೂಡ ಪಾಯಸ ಮಾಡ್ತಾಯಿದ್ದೀನಿ. ಹಬ್ಬ ಆದಮೇಲೆ ಪಾಯಸ ಮಾಡಲೇಬೇಕಲ್ವ, ಹಾಗಾಗಿ ಬೆಳಗ್ಗೆ ಮಾಡಿರಲಿಲ್ಲ. ಇವಾಗ ಪಾಯಸ ಮಾಡಿದೆ. ನೋಡಿ, ತರಕಾರಿ ಬೆಂದಿದೆ. ನಾನು 2 ವಿಷಲ್ಗೆ ಆಫ್ ಮಾಡಿದ್ದೀನಿ. ಇದಕ್ಕೆ ಇವಾಗ ಮಸಾಲೆ ಆ್ಯಡ್ ಮಾಡ್ಕೊಳ್ಳೋಣ. ನೋಡಿ, ಮಸಾಲೆ ಆ್ಯಡ್ ಮಾಡ್ತಾಯಿದ್ದೀನಿ. ಆ್ಯಡ್ ಮಾಡಿಬಿಟ್ಟು ಸ್ವಲ್ಪ ಜಸ್ಟ್ ಕುದಿಯೋಕೆ ಇಡ್ತೀನಿ. ಒಂದು 5-10 ನಿಮಿಷ ಕುದಿಯೋಕೆ ಇಡ್ತೀನಿ ಅಷ್ಟೇ, ಸಾಕು. ಅಷ್ಟು ಕುದಿಯೋಕೆ ಇಟ್ಟರೆ ನೋಡಿ, ಒಂದು ಕುಕ್ಕರ್ ಫುಲ್ ಆಯಿತು. ಸೃಷ್ಟಿ ಸಾಂಬಾರೇ ಒಂಥರ ಸ್ಪೆಷಲ್ ಅಲ್ವಾ. ಇದೊಂದು ಕುಕ್ಕರ್ ಫುಲ್ ಆಗಿಬಿಡ್ತು ಸಾಂಬಾರು. ಇದೊಂದು ಮಿಸ್ ಮಾಡಬಾರ್ದು ಅಷ್ಟೇ. ಗೆಣಸೆಲ್ಲ ಆ್ಯಡ್ ಮಾಡಿರ್ತೀವಲ್ಲ, ಹುಣ್ಸೆಹಣ್ಣು ಕದ್ಬಿಟ್ಟು ಕೊನೆಗೆ ಹುಯ್ತಾ ಇದ್ದೀನಿ ನೋಡಿ. ಇದೇ ಇಷ್ಟು ಸೃಷ್ಟಿ ಸಾಂಬಾರು. ಓಕೆ.